ಅಂತೇಳಿ ನನ್ನ SLC ಮುಗಿಸಿ ಅಲ್ಲಿ ಆಗುವಾಗ ಅದು ಪೂರ್ಣ ದೃಷ್ಟಿ ಹೋದದ್ರಲ್ಲಿ ನನಗೆ ಮತ್ತೆ ಓದಲಿಕ್ಕೆಲ್ಲ ಆಗಲಿಲ್ಲ ಅಕ್ಷರ. ಆತ್ಮೀಯ ವೀಕ್ಷಕರೇ, ನೀವು ನೋಡುತ್ತಾ ಇದ್ದೀರಿ MR ಪಿಕ್ಚರ್ ಡಿಜಿಟಲ್ ಯೂಟ್ಯೂಬ್ ಚಾನಲ್. ನಾವಿಂದು ಜ್ಯೋತಿರ್ವಿಜ್ಞಾನ ಸಂಖ್ಯಾಶಾಸ್ತ್ರದಲ್ಲಿ ಪ್ರವೀಣರಾದಂತಹ ಇವರು ಎರಡೂ ದೃಷ್ಟಿಗಳು ಅವರಿಗೆ ಕಾಣ್ತಾ ಇಲ್ಲ, ಆದರೂ ಇವರು ತುಂಬ ಜನರಿಗೆ ದೋಷ ಪರಿಹಾರಗಳನ್ನು ನೀಡಿದ್ದಾರೆ. ಇವರಲ್ಲಿ ಮಾತಾಡಿಸುವ ಬನ್ನಿ. ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ, ಉದಯಕುಮಾರ್ ಅತ್ರಿ ಅಂತ. ನೀವು ಎಷ್ಟು ವರ್ಷ ಆಯಿತು ಈ ಶಾಸ್ತ್ರ ಅಭ್ಯಾಸ ಮಾಡಿ? ಒಂದು 20 ವರ್ಷ ಆಯಿತು. ಆರಂಭ ಮಾಡಿದ್ದು ಹೇಗೆ? ಇದು ಗುರು ಇದು ಹೇಗೆ ನೀವು ಆರಂಭ ಮಾಡಿದ್ದು? ನಿಮಗೆ ಹೇಗೆ ಬಂದದ್ದು ಇದು ಶಾಸ್ತ್ರ, ಸಂಖ್ಯಾಶಾಸ್ತ್ರದ್ದು? ನಮ್ಮ ಕುಟುಂಬದಲ್ಲಿ ಅಣ್ಣ ಹೀಗೆ ಅವರೆಲ್ಲ ಮಾಡ್ತಿದ್ರು ಅದನ್ನು. ನನಗೊಂದು ಕಲಿಯುವಂಥ ಆಸೆ ಇತ್ತು. ಆದರೆ ನನಗೆ ಈ ದೃಷ್ಟಿ ಹೋದದ್ರಲ್ಲಿ ನಾನು ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಿಗೆ ಸೇರಿದ್ದೆ ಸಂಸ್ಕೃತ ಕಲೀಲಿಕ್ಕೆ ಅಂತೇಳಿ ನನ್ನ SLC ಮುಗಿಸಿ. ಅಲ್ಲಿ ಆಗುವಾಗ ಅದು ಪೂರ್ಣ ದೃಷ್ಟಿ ಹೋದದ್ರಲ್ಲಿ ನನಗೆ ಮತ್ತೆ ಓದಲಿಕ್ಕೆಲ್ಲ ಆಗಲಿಲ್ಲ ಅಕ್ಷರ. ಆಗಲೇ ನಾನಲ್ಲಿ ಅದನ್ನು ಬಿಟ್ಟು ಬಂದದ್ದು. ಮತ್ತು ಬೇರೆ ಬೇರೆಯವರ ಹತ್ರ ಸ್ವಲ್ಪ ಸ್ವಲ್ಪವೇ ಕಲಿತು ಜ್ಯೋತಿಷ್ಯದ ಇದನ್ನೆಲ್ಲ ಆಮೇಲೆ ಪೂರ್ಣ ಇದು ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಆ ಸಮಯದಲ್ಲಿ ಕಲಿಬೇಕು ಅಂತ ಹೇಳುವಂಥ ಆಸೆ ಇತ್ತು. ಆಮೇಲೆ ಒಂದು ಸಂಖ್ಯಾಶಾಸ್ತ್ರ ಅಂತ, ಸಂಖ್ಯಾ ಜ್ಯೋತಿರ್ವಿಜ್ಞಾನ ಅಂತ, ಅದನ್ನು ನಾನೊಬ್ಬರಿಂದ TV ಯಲ್ಲಿ ನೋಡಿ ಅಭ್ಯಾಸ ಮಾಡಿದೆ. ಆವಾಗ ನನಗೆ ನಾನಾಗ ರಾಘವೇಂದ್ರ ಸ್ವಾಮಿಗಳ ವ್ರತ ಮಾಡಿಕೊಂಡಿದ್ದೆ ಪ್ರತಿ ಗುರುವಾರ. ಸ್ವಲ್ಪ ಸಮಯದ ನಂತರ ಇದರ ಆಳ ಅರಿವು ನನಗೆ ತನ್ನಷ್ಟಕ್ಕೆ ಅದರಲ್ಲಿ ಬಂತು. ಈ ಜ್ಯೋತಿಷ್ಯವನ್ನು ಸುಲಭದಲ್ಲಿ ಅದರಲ್ಲಿ ನೋಡ್ಲಿಕ್ಕೆ ಆಗ್ತದೆ ಅಂತ. ಹಾಗೆ ಅವರ ಕೆಲವು ಕಾರ್ಯಕ್ರಮಗಳು ಅದನ್ನೆಲ್ಲ ನೋಡಿ ಮತ್ತು ನಾನು ಇದರಲ್ಲಿ ಅದನ್ನು ಅಳವಡಿಸಿಕೊಂಡೆ. ಆ ಜ್ಯೋತಿಷ್ಯದ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದಲ್ಲಿ 3 ವಿಭಾಗ ಉಂಟು. ಒಂದು ಜ್ಯೋತಿಷ್ಯ, ಒಂದು ವಾಸ್ತು, ಮತ್ತು ಮನುಷ್ಯನ ವಿಷಯಗಳ ಬಗ್ಗೆ ತಿಳಿಯುವಂಥದ್ದು, ಹೇಗೆ ತಿಳಿಯೋದು ಅಂತೇಳಿ. ಇದು 3 ಕೂಡ ಅದರಲ್ಲಿ ಇದು ಮಾಡಿಕೊಂಡು ಒಬ್ಬರ TV ಬರ್ತಿದ್ದ ನೋಡಿ ಸ್ವಂತ ಅಧ್ಯಯನ ಅದನ್ನು ಮತ್ತೆ ಅವರ ಕ್ಲಾಸಿಗೆಲ್ಲ ಹೋಗಿದ್ದೆ ನಾನು. ಅಲ್ಲಿ ಅವರು ಪೂರ್ಣ ಇದೆಲ್ಲ ಇದು ಮಾಡಲಿಲ್ಲ. ಅವ್ರಿಗೆ ಬರೆದ ಬುಕ್ಕುಗಳು ಅದು ಇದನ್ನೆಲ್ಲ ಸ್ವಲ್ಪ ಅಭ್ಯಾಸ ಮಾಡಿ ಮನೆಯಲ್ಲಿ ನಾನು ಇದ್ದ ಮನೆಯಲ್ಲಿ ಒಬ್ಬರು ಇದ್ದರು, ಅವರ ಹತ್ರ ಓದಿಸಿ ಅದನ್ನು ನಾನು ನಿತ್ಯ ಇದು ಮಾಡಿಕೊಂಡಿದ್ದೆ. ಆಮೇಲೆ ತನ್ನಷ್ಟಕ್ಕೆ ಈ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಿಂದ ನನಗೆ ಅದೊಂದು ಅನುಗ್ರಹ ಆಯಿತು. ಅದರ ನಂತರ ನಾನು ಇದು ಮಾಡ್ತಾ ಇದ್ದೆ. ಮತ್ತು ಬೇರೆ ಕೆಲವು ಜ್ಯೋತಿಷ್ಯ ಕಲಿತ ಇವರಲ್ಲೆಲ್ಲ ಜ್ಯೋತಿಷ್ಯದ ಸ್ವಲ್ಪ ಪಾಠ ಅಭ್ಯಾಸ ಮಾಡಿಕೊಂಡು ಇದ್ದೆ ತಿಳಿದವರಲ್ಲಿ. ಹಾಗೆ ಮತ್ತೆ ಸ್ವಲ್ಪ ಅಭ್ಯಾಸ ಆಯಿತು. ಮತ್ತು ನಾನು ಈ ಸಂಖ್ಯಾಶಾಸ್ತ್ರ ಏನು ಅಭ್ಯಾಸ ಮಾಡಿ ನೋಡಿ ಇದು ಮಾಡಿದ್ದೆ, ಅವರದ್ದೊಂದು ಕಚೇರಿ ಎಲ್ಲ ಇತ್ತು. ಹಾಗೆ ಅಲ್ಲಿ ಒಮ್ಮೆ ಕರೆದಿದ್ರು. ಅಲ್ಲಿ ಹೋಗಿ ಸ್ವಲ್ಪ ಸಮಯ ಅವರೊಟ್ಟಿಗೆ ಇದೆಲ್ಲ ಮಾಡಿದ್ದೆ. ಅವರ ಆಫೀಸ್ನಲ್ಲಿ ಬಂದವರಿಗೆ ಇದು ಹೇಳುವಂಥದ್ದು. ಆಮೇಲೆ ಅದು ತನ್ನಷ್ಟಕ್ಕೆ ಏನೋ ಕಾರಣಾಂತರದಿಂದ ಮುಚ್ಚಿ ಹೋಯಿತು. ಆಮೇಲೆ ನನ್ನಷ್ಟಕ್ಕೆ ನಾನು ಸ್ವಂತ ಬಂದವರಿಗೆ ಇದು ಮಾಡಿಕೊಂಡಿದ್ದೇನೆ. ಸಣ್ಣ ಸಣ್ಣ ಇದರಲ್ಲಿರುವಂತಹ ಈ ಸಲಹೆಗಳು ಮತ್ತು ಪರಿಹಾರಗಳನ್ನು ಇದರಲ್ಲಿ ಕಂಡುಕೊಳ್ಳಲಿಕ್ಕೆ ಆಗ್ತದೆ. ತುಂಬ ಸುಲಭದಲ್ಲಿ ಕಂಡುಕೊಳ್ಳಲಿಕ್ಕೆ ಆಗ್ತದೆ. ನಾನು ಏನು ಅಂತ ಹೇಳೋದನ್ನು ಈ ಜ್ಯೋತಿಷ್ಯದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಕತ್ತಲೆಯಲ್ಲಿ ಲೈಟ್ ಹಾಕಿ ನಾವು ಹುಡುಕಿದ ಹಾಗೆ. ಈ ಸಂಖ್ಯಾ ಜ್ಯೋತಿರ್ವಿಜ್ಞಾನದಲ್ಲಿ ಹೇಗೆ ಅಂತ ಹೇಳಿದ್ರೆ ನಾವು ಬೆಳಕಿನಲ್ಲಿ ನೋಡಿದ ಹಾಗೆ. ಬೆಳಕಿನಲ್ಲಿ ನಾವು ಹೇಗೆ ಯಾವುದು ಇದೆಲ್ಲ ನೋಡ್ಬೋದು, ಅದನ್ನು ಆ ರೀತಿ ತಿಳ್ಕೊಳ್ಬೋದು. ಈಗ ಭವಿಷ್ಯ ಹೇಳುವಂಥದ್ದು ಹುಟ್ಟಿದ ದಿನಾಂಕದ ಮೇಲೆ ನೀವು ಈಗ ನೋಡಿ ಹೇಳುವಂಥದ್ದು. ಭವಿಷ್ಯ ಹುಟ್ಟಿದ ದಿನಾಂಕ ಬೇಕು, ಮತ್ತೆ ಅವರ ಜನ್ಮ ಸಮಯ. ಈ ಜ್ಯೋತಿಷ್ಯದ ಕುಂಡಲಿ ಹೇಗೆ ನಾವು ಗ್ರಹ ಚಕ್ರ ಇದನ್ನು ನೋಡ್ತೇವೆ, ಅದರಲ್ಲಿಯೇ ಅದನ್ನು ಅದರ ಸ್ಥಾನಮಾನೆಯಲ್ಲಿ ಆ ವ್ಯಕ್ತಿಯ ಸ್ಥಾನಮಾನ ಅದನ್ನೆಲ್ಲ ಅದರಲ್ಲಿ ನೋಡ್ಲಿಕ್ಕೆ ಆಗ್ತದೆ. ಅದನ್ನು ಎರಡನ್ನು ಕಂಬೈಂಡ್ ಮಾಡಿ ಹೇಳುವಂಥದ್ದು. ಇದೆಲ್ಲ ಜ್ಯೋತಿಷ್ಯದ ಇದುವೇ. ಹೇಗೆ ನಾವು ನವಗ್ರಹಗಳನ್ನು ಲೆಕ್ಕ ಇದು ಮಾಡ್ತೇವೋ ಅದೇ ರೀತಿ 1 ರಿಂದ 9 ಸಂಖ್ಯೆಗಳು ಅವರ ಇದಕ್ಕೆ ಬರ್ತದೆ. ಅದನ್ನೇ ಗ್ರಹಗಳಾಗಿ ಉಪಯೋಗ ಮಾಡಿಕೊಂಡು ಇದು ಮಾಡುವಂಥದ್ದು. ಅದೊಂದು ಅವರ ತಾರೀಕಿನಲ್ಲಿ ಡೇಟ್ ಆಫ್ ಬರ್ತ್ ನೋಡುವಾಗ ಅದರಲ್ಲಿ 1ನೇ ತಾರೀಕಿಂದ ಹಿಡಿದು 31ನೇ ತಾರೀಕಿನವರೆಗೆ ಬರ್ತದೆ. ಆವಾಗ ಅದು 3 ಸರ್ತಿ ಪುನರಾವರ್ತಿ ಆಗ್ತದೆ.
ಒಂದು 1, 10, 19, 28 ಇದೆಲ್ಲ ಒಂದು ತಾರೀಕಿನಲ್ಲಿ ಹುಟ್ಟಿದವರಂತ ಗುಣಗಳು ಇರ್ತದೆ ಅದರಲ್ಲಿ. ಅವರಲ್ಲಿ ಏನು ಆಡಳಿತ ಗುಣಗಳು ಹೆಚ್ಚು. ಈಗ ಒಂದು ಡೇಟ್ ಆಫ್ ಬರ್ತ್ ಹೇಳಿದರೆ ಅವರಿಗೆ ಇರುವಂತಹ ಒಂದು ಈ ಶುಭ ಕಾರ್ಯದ ಬಗ್ಗೆ ಹೇಳ್ಬೋದಾ? ಹೇಳ್ಬೋದು. ಈಗ ಒಬ್ಬರದ್ದು 23/3/77 ಈ ಸಂಖ್ಯೆ ಪ್ರಕಾರವಾಗಿ ಶುಭ ಕಾರ್ಯ ಎಷ್ಟು ಸಮಯ ಹೇಗೆ ಏನು ಅಂತ ಹೇಳುವಂಥ ವಿಚಾರವನ್ನು ಒಂದು 23/7/1977 ಮಾರ್ಚ್. ಈಗ ನಾವು 5/5 ಕಾಂಬಿನೇಷನ್ ಅಂತ ಹೇಳ್ತೇವೆ ಇದಕ್ಕೆ. ಹುಟ್ಟಿದ ತಾರೀಕು 23 ಅಂತ ಹೇಳುವಾಗ ಅದು 5 ಅಂತ ಬರ್ತದೆ. ಅದನ್ನು ಮೂಲ ಸಂಖ್ಯೆಗೆ ತರುವಾಗ ಅಲ್ಲಿ ಚಂದ್ರ ಮತ್ತೆ ಗುರುವಿನ 2 ಗುಣಗಳು ಸೇರಿರ್ತದೆ. ಅಲ್ಲಿ 23 ಅಂತ ಹೇಳುವಾಗ ಅದು ಕೊನೆಯಲ್ಲಿ ಬುಧನಲ್ಲಿ ಬುದ್ಧಿಯಿಂದ ಸೇರ್ತದೆ 5 ಅಂತ ಹೇಳುವ ಸಂಖ್ಯೆಯಲ್ಲಿ. ಆಗ ಮಧ್ಯದ್ದು ಈ ಜನ್ಮ, ಕರ್ಮ, ಭವಿಷ್ಯ ಅಂತ 3 ಬರ್ತದೆ. ಈ ಮಧ್ಯದ ತಿಂಗಳು ಯಾವುದು ಅದು ಕರ್ಮವನ್ನು ಸೂಚಿಸ್ತದೆ. ಈ ತಿಂಗಳು ಮತ್ತೆ ಇದು ಭವಿಷ್ಯ. ನಾವೀಗ ಜ್ಯೋತಿಷದಲ್ಲಿ ಕಲಿದಿನ ಲೆಕ್ಕ ಹಾಕ್ತೇವೆ, ಅದೇ ರೀತಿ ಈ ದಿನಗಳ ಇದು ಕೂಡ ಬರ್ತದೆ. ಗಣಿತ, ಸಂಹಿತ ಮತ್ತೆ ಹೋರ ಅಂತೇಳಿ 3 ವಿಭಾಗ. ಅದನ್ನು ಲೆಕ್ಕ ತಗೊಳ್ಳುವಾಗ ಇದರಲ್ಲಿ ಕೂಡ ಅದೇ ಬರ್ತದೆ. ಇದೆಲ್ಲ ಸಂಖ್ಯೆಗಳಲ್ಲಿ ಸೇರಿಸುವಾಗ ಒಂದು ಪೂರ್ಣ ಸಂಖ್ಯೆ ಬಂದಿರ್ತದೆ. ಅದು ಅಲ್ಲಿ ಸೇರುವಾಗ 5 ಅಂತ ಬರ್ತದೆ. ಎಲ್ಲವನ್ನು ಸೇರಿಸುವಾಗ ಅದು ಅವರ ಭವಿಷ್ಯ ಆಗಿರ್ತದೆ. ಈ ವ್ಯಕ್ತಿ ಪುರುಷ ಆಗಿರ್ತಾನೆ. ಈಗ ನಾನು ಕೇಳಿದ ಪುರುಷ ಅಥವಾ ಮಹಿಳೆ ಇಬ್ಬರಲ್ಲಿ ಸಹ ಸಾಮಾನ್ಯ. ಈಗ ನಾನು ಕೇಳಿದ ಪುರುಷ, ಅವರಿಗೆ ಈಗ ವಿವಾಹದ ವಿಚಾರವಾಗಿ ನಮ್ಮ ಈ ಸಂಖ್ಯಾಶಾಸ್ತ್ರ ಪ್ರಕಾರವಾಗಿ ಹೇಗೆ ಆಗ್ಬೋದು ಅದರ ಒಂದು ನಿರ್ಣಯ? ವಿವಾಹ ಆಗಲಿಲ್ಲ. ಹೌದು. ಇವರ ಜನ್ಮ ಕುಂಡಲಿಯನ್ನು ಸ್ವಲ್ಪ ನಾವು ನೋಡುವಾಗ ಅವರದ್ದು ಭರಣಿ ನಕ್ಷತ್ರ, ಮೇಷರಾಶಿ, ತುಲಾ ಲಗ್ನ. ಹೌದು. ಭರಣಿ ನಕ್ಷತ್ರ. ಹೌದೌದು. ಹುಟ್ಟಿದ ಸಮಯ 8:23 ರಾತ್ರಿ. 8:23 ರಾತ್ರಿ. ವೃಶ್ಚಿಕ ಲಗ್ನ ಬರ್ತದ? ತುಲಾ ಲಗ್ನ ಬರ್ತದೆ. ಈ ತುಲಾ ಲಗ್ನ ಅಂತ ಹೇಳುದು ಜಾತಕ ಕುಂಡಲಿಯಲ್ಲಿ 7ನೇ ಮನೆ ಕಾಲಪುರುಷನ ಕುಂಡಲಿಯಲ್ಲಿ. ಅಲ್ಲಿ ವಿವಾಹದ್ದೇ ಚಿಂತನೆ ಮಾಡುವಂಥದ್ದು ಆ ತುಲಾ ಲಗ್ನ ಅಂತ ಹೇಳೋದು. ಈ ವ್ಯಕ್ತಿಗೆ ಅಲ್ಲಿ ಉಂಟಾಗುವ ಸಮಸ್ಯೆಗಳು ವಿವಾಹದ್ದು. ಅದು ಅದರ ಜನ್ಮರಾಶಿ ತುಲಾ ಲಗ್ನ, ಮೇಷರಾಶಿ. ಮೇಷರಾಶಿ ಅಂತ ಹೇಳುವಂಥದ್ದು ಈ ತುಲಾ ಲಗ್ನಕ್ಕೆ ಒಂದು ಮಾರಕ ರಾಶಿ ಕೂಡ ಆಗಿರ್ತದೆ ಜ್ಯೋತಿಷ್ಯದಲ್ಲಿ. ಅದು ಮಾರಕ ಭಾವ ಅಂತ. ಆಗ ಚಂದ್ರ ಭರಣಿ ನಕ್ಷತ್ರದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಭರಣಿ ನಕ್ಷತ್ರದ ಅಧಿಪತಿ ಬಂದು ಶುಕ್ರ, ಲಗ್ನಾಧಿಪತಿಯು ಶುಕ್ರನೇ. ಅವಾಗ ಕರ್ಮಾಧಿಪತಿಯಾದ ಚಂದ್ರ ಶುಕ್ರನ ನಕ್ಷತ್ರದಲ್ಲಿ ನಿಂತಿದ್ದಾನೆ ಅಂದ್ರೆ ಎಲ್ಲ ಅವನವನ ಕೆಲಸಗಳನ್ನು ಅವನೇ ನಿಭಾಯಿಸಬೇಕು ಅಂತ. ಅವಾಗ ಇಲ್ಲಿ ತಾರೀಕಿನಲ್ಲಿ 23 ಬಂದಿದೆ, ಕರ್ಮದಲ್ಲಿ ಸಹ 3 ಬಂದಿದೆ, ಭವಿಷ್ಯದಲ್ಲಿ ಕೂಡ 5 ಬಂದಿದೆ. 5 ಅಂದರೆ 5/5 ಕಾಂಬಿನೇಷನ್ ಬಂದಿದೆ. ಅವಾಗ ಈ ಮಧ್ಯದ ಕರ್ಮ ಯಾರಿಗೆ 3 ಹೆಚ್ಚಿರ್ತದ, ಯಾವುದು ಮಾರ್ಚ್ ತಿಂಗಳಲ್ಲಿ ಹುಟ್ಟಿದವರು, ಡಿಸೆಂಬರ್ ತಿಂಗಳಲ್ಲಿ ಇವರಿಗೆ ಈ ಮದುವೆಯಿಂದ ಲಾಭ ತುಂಬಾ ಕಮ್ಮಿ ಇರ್ತದೆ. ಅದಕ್ಕೆ ಅದು ದಿನ ದುಡ್ತಾ ಬರುದು. ಈಗ ಭವಿಷ್ಯದಲ್ಲಿ ಅವರಿಗೆ ಹೇಗಾಗ್ಬೋದು ಅಂತೇಳಿ ಈಗ ಎಲ್ಲರೂ ನೋಡೋದು ಭೂತಕಾಲ ವರ್ತಮಾನ ಕಾಲದಿಂದ ಭವಿಷ್ಯತ್ತನ್ನ ಅಲ್ಲಿ ನಮಗೆ ನಿರೀಕ್ಷೆ ಮಾಡ್ತಾ ಇರೋದು ಜಾಸ್ತಿ. ಭವಿಷ್ಯವನ್ನು ಯಾರಿಂದಲೂ ಯಾರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ನಾವು ರೂಪಿಸಿಕೊಳ್ತಾ ಹೋಗ್ಬೇಕು. ಈಗ ಇವರು ವಿವಾಹ ಆಗುದಿದ್ರೆ ಈಗೊಂದು ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದಲ್ಲಿ ಒಂದು ನಿಯಮ ಉಂಟು. ಈಗ 23 ಅಂದ್ರೆ 5 ತಾರೀಕು ಆಯ್ತು, 5 ಸಂಖ್ಯೆ. ಈಗ ಇದರಲ್ಲಿ ಇವರಿಗೆ ಈ ಜ್ಯೋತಿಷ್ಯದಲ್ಲಿ ಹೇಗೆ ಯಾವುದಕ್ಕೆ ಮಾರಕರಲ್ಲದ ಗ್ರಹಗಳಿರ್ತದಲ್ಲ, ಒಂದಕ್ಕೊಂದು ಭೇದನ ಮಾಡದವರು, ಅದೇ ರೀತಿಯ ಇದರಲ್ಲಿ ನೋಡ್ಬೇಕು. ಈಗ ಇವರಿಗೆ 23 ಆದ್ರೆ 2, 10, 11,
2, 11, 20, 29. ಆವಾಗ ಚಂದ್ರ ಮತ್ತು ಬುಧ ಇದು ಒಬ್ರಿಗೊಬ್ರು ವೇದಿಸುವುದಿಲ್ಲ. ಆಗ ಇವರು ಹೊಂದಾಣಿಕೆ ಆಗ್ಬೋದು. ಮತ್ತು 23 ಅಂತ ಹೇಳುವಂಥದ್ದು ನಾರಾಯಣನ ಸಂಖ್ಯೆ ಕೂಡ ಆಗಿರ್ತದೆ. ಇದರ ಆರಾಧ್ಯ ದೇವರು ಬಂದು ವಿಷ್ಣು. ಆವಾಗ ವಿಷ್ಣುವಿಗೆ ಅನುಕೂಲ ಯಾವುದು? ಲಕ್ಷ್ಮಿ. ಆಗ 6, 15, 24 ಈ ತಾರೀಕಿನಲ್ಲಿ ಹುಟ್ಟಿದವರನ್ನು ಇವರೊಟ್ಟಿಗೆ ಮ್ಯಾಚ್ ಮಾಡಿದರೆ ಅನುಕೂಲ ಜಾಸ್ತಿ. ಮತ್ತೆ ಈ 5 ಅಂತ ಹೇಳುವಂಥ ಸಂಖ್ಯೆ ಮಂತ್ರಿಗೂ ಅನುಕೂಲ ಆಗಿರ್ತದೆ. ಆವಾಗ ಮಂತ್ರಿ ಯಾರ ಹತ್ರ ಚೆನ್ನಾಗಿರುವುದು? ರಾಜನ ಹತ್ರ. ಆಗ 1, 10, 19, 28 ಈ ತಾರೀಕಿನಲ್ಲಿ ಹುಟ್ಟಿದವರೊಟ್ಟಿಗೆ ಇದ್ರೂ ಕೂಡ ಇವರಿಗೆ ಹೊಂದಾಣಿಕೆ ಆಗ್ತದೆ. ಅದು ಮೇಯ್ನ್ ಹೊಂದಾಣಿಕೆ. ಈಗ ಇದನ್ನು ಹೊಂದಾಣಿಕೆ ಆದ್ರೆ ನೀವು ಬಾಕಿ 36 ಗುಣಗಳು ಉಂಟಲ್ಲ, ಅದನ್ನು ನೋಡ್ಬೇಕಾದ ಅವಶ್ಯಕತೆ ಬರುವುದಿಲ್ಲ. ಅಲ್ಲ, ಅದೀಗ ನಮ್ಮದು ಈಗ ಸಂಖ್ಯಾಶಾಸ್ತ್ರ ಪ್ರಕಾರ ಎಷ್ಟು ಸಮಯದೊಳಗೆ ಆಗ್ಬೋದು, ಹೇಗೆ ಆಗ್ಬೋದು ಅಂತ ನಿರ್ಣಯ. ಅದಕ್ಕೆ ನಾವು ಜ್ಯೋತಿಷ್ಯದ ಕುಂಡಲಿಯನ್ನು ಉಪಯೋಗಿಸುವಾಗ ಯಾವಾಗ 2ನೇ ಮನೆ, 7ನೇ ಮನೆ, 11ನೇ ಮನೆ ಈ 3 ಮನೆ ಆಕ್ಟಿವೇಶನ್ ಆಗಿರ್ಬೇಕು. ಆ ಸಂದರ್ಭದಲ್ಲಿ ಮದುವೆ ಆಗ್ತದೆ ಅಂತ. ಮತ್ತೆ ಈ ಕುಜನ ದೃಷ್ಟಿ ಕುಜನ ಮೇಲೆ, ಕುಜನ ದೃಷ್ಟಿ ಶುಕ್ರನ ಮೇಲೆ ಯಾವಾಗ ಈ ಜಾತಕದಲ್ಲಿ ಬೀಳುವಾಗ ವರ್ಷದಲ್ಲಿ ಅದನ್ನು 3 ಸಲ ಬೀಳ್ತದೆ. ಒಂದು ಕುಜನ ಸಂಚಾರ 1.5 ವರ್ಷ ಇರ್ತದೆ ಒಂದು ಇದರಲ್ಲಿ, 18 ತಿಂಗಳು. ಆ ಸಮಯದಲ್ಲಿ 3 ವರ್ಷ 3 ಸರ್ತಿ ಬರ್ತದೆ. ಶುಕ್ರನದ್ದು 3 ಸರ್ತಿ ಬರ್ತದೆ. ಈ ದೃಷ್ಟಿಗಳು ಸಮ ಆಗುವ ಸಂದರ್ಭದಲ್ಲಿ ಹುಡುಗ ಹುಡುಗಿ ನೋಡಲಿಕ್ಕೆ ಅವಕಾಶ ಇರ್ತದೆ. ನೋಡಿ ಇದು ಮಾಡಬೇಕು. ಈಗ ಕುಜ ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ನೋಡಿ. ಹೌದು. ಜಾತಕ ಕುಂಡಲಿ ಉಂಟು ಅವ್ರದ್ದು? ಜಾತಕ ಕುಂಡಲಿ ಇದೆ. ಅದನ್ನು ನನಗೆ ಗ್ರಹಚಕ್ರ ಹೇಳುವ. ಈಗ 1 ನಿಮಿಷ ಹೇಳ್ತೇನೆ. ಅವರದ್ದು ಯಾಕೆಂದರೆ ಸುಮಾರು ಸಮಯದಿಂದ ಪ್ರಯತ್ನ ಮಾಡ್ತಾ ಇರೋದಾಯಿತು. ಆಗದ ಕಾರಣ ಈಗ ನಮ್ಮದು ಸಣ್ಣ ಪರಿಹಾರ ಏನಾದ್ರು ಅಂದರೆ ನಿಮ್ಮಿಂದ ಶಾಸ್ತ್ರವನ್ನು ಕೇಳಿ ಹೋದವರಿಗೆ ತುಂಬ ಫಲಕಾರಿಯಾಗಿದೆ, ಫಲ ಸಿಕ್ಕಿದೆ ಹೇಳುವಂಥವನ್ನು ಕಂಡುಕೊಂಡು ನಾವು ಈಗ ಬಂದದ್ದು. ಹೇಳ್ತೀನಿ. 7, 8, 20 PM. ಅವರ ಗ್ರಹಕುಂಡಲಿಯಲ್ಲಿ ಮೇಷದಲ್ಲಿ ಚಂದ್ರಕೇತು, ವೃಷಭದಲ್ಲಿ ಗುರು, ಕರ್ಕಾಟಕದಲ್ಲಿ ಶನಿ, ತುಲಾ ಲಗ್ನ ರಾಹು, ಕುಂಭದಲ್ಲಿ ಕುಜ ಮಾಂದಿ ಒಟ್ಟಿಗೆ, ಮೀನದಲ್ಲಿ ರವಿ ಬುಧ ಶುಕ್ರ. ಮೀನದಲ್ಲಿ ರವಿ ಬುಧ ಶುಕ್ರ. ಹೌದು. ಇದು ಕುಂಡಲಿ ಅವರದ್ದು. ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆ ಈಗ ಅದಕ್ಕೆ ಒಂದು ನಿಮಗೆ ಮಾತುಕತೆಗೆ ಏನಾದರೂ ಸಹಾಯ ಏನಾದರೂ ಆಗಿದೆ? ಈಗ ಒಂದು ಮಾತುಕತೆ ಬಂದಿದೆ. ಯಾಕೆಂದ್ರೆ ಈಗ ಸಿಂಹ ರಾಶಿಯಲ್ಲಿರುವಂತಹ ಕುಜ ಹೌದು ಕುಂಭದಲ್ಲಿದ್ದಂಥ ಕುಜನನ್ನು ನೋಡ್ತಾ ಇದ್ದಾನೆ ನೋಡಿ. ಒಂದು ಶುಕ್ರನ ಮೀನರಾಶಿಯಲ್ಲಿದ್ದ ಶುಕ್ರನ್ನು ಕೂಡ ನೇರ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಸಪ್ತಮ ಅಷ್ಟಮಕ್ಕೆ ಕುಜನಿಗೆ ದೃಷ್ಟಿ ಉಂಟು. ಈ ನೋಡುದ್ರಿಂದ ಈಗ ಒಂದು ಅವಕಾಶ ಉಂಟು ಅಂತ. ಈಗ ನೆಕ್ಸ್ಟ್ ಈಗ ಶುಕ್ರನ ಈ ಒಂದು ತಿಂಗಳು ಕಳೆದ್ರೆ ಇನ್ನೊಂದು 10 ದಿವಸದಲ್ಲಿ ಕುಜನ ಕನ್ಯಾ ರಾಶಿ ಪ್ರವೇಶ ಆಗ್ತದೆ. ಪ್ರವೇಶ ಆಗುವಾಗ ಅಲ್ಲಿ ಕೂಡ ಶುಕ್ರನನ್ನು ನೇರ ದೃಷ್ಟಿಯಿಂದ ನೋಡ್ತಾರೆ. ಆಗ ಅಲ್ಲಿ ಶುಕ್ರನನ್ನು ನೋಡ್ತಾನೆ, ಈ ಜಾತಕದ ಸಪ್ತಮ ಭಾವವನ್ನು ಕೂಡ ನೇರವಾಗಿ ನೋಡ್ತಾನೆ ಅಷ್ಟಮ ದೃಷ್ಟಿಯಿಂದ. ಆಗ ಅಷ್ಟಮ ಅಂತ ಹೇಳುವಂಥದ್ದು ಕೆಲವರು ಅದನ್ನು ಕೆಟ್ಟ ಅಂತೇಳಿ ಪ್ರಯತ್ನ ಮಾಡ್ತಾರೆ. ಅದು ಕೆಟ್ಟ ಅಲ್ಲ, ಸಪ್ತಮದ ದ್ವಿತೀಯ ಆಗ್ತದೆ. ಆಗ ಆ ಹೆಣ್ಣಿಗೆ ಒಂದು ಕುಟುಂಬ ಆಗುವಂತ ಅವಕಾಶ ಇರ್ತದೆ. ಈಗ ಒಂದು ಅವಕಾಶ ಉಂಟು. ಈಗ ನೋಡಿ 1977 ಅಂತ ಹೇಳಿದ್ರೆ 6 ಅಂತ ಹೇಳಿದ್ರೆ ಅದು ಶುಕ್ರನ ಸಂಖ್ಯೆ ಆಯಿತು. ಈ 2025 ಅಂದರೆ ಅದು 9 ಆಯಿತು. ಈಗ ಶುಕ್ರ ಮತ್ತೆ ಕುಜ ಅದು ಕೂಡ ಒಂದು ಸಂಯೋಗ ಉಂಟು ಈ ವರ್ಷದ ಇಸವಿಯಲ್ಲಿ ನೋಡುವಾಗ.
ಈಗ ಒಂದು 3 ತಿಂಗಳ ಒಳಗೆ ಇದಕ್ಕೆ ಅವಕಾಶ ಉಂಟು. ಹಾಂ, ಈಗ ಹತ್ತಿರದಿಂದ ಆಗ್ಬೋದಾ, ದೂರದಿಂದ ಆಗ್ಬೋದಾ ಸಂಬಂಧಗಳು? ಈ ಸಂಖ್ಯೆ ಇದ್ದವರಿಗೆ ಸಂಬಂಧಗಳು ಬರುವಾಗ ಇದರಲ್ಲಿ ಏಕೆಂದರೆ ಇಲ್ಲಿ ಬುಧ, ಶುಕ್ರ, ಸೂರ್ಯ ಒಟ್ಟಿಗೆ ಉಂಟು. ಹೌದು, ಶುಕ್ರನೊಟ್ಟಿಗೆ. ಈಗ ಇದರಲ್ಲಿ ಶುಕ್ರನೊಟ್ಟಿಗೆ ಬುಧ ಒಟ್ಟಿಗೆ ಇರುವ ಕಾರಣ ಒಂದು ಮಿತ್ರರೊಟ್ಟಿಗೆ ಕೂಡಿ ಆಗುವಂಥದ್ದು ಅಂತ ಹೇಳ್ತದೆ. ಇಲ್ಲದ್ರೆ ಒಂದು ಪ್ರೀತಿ ಪ್ರೇಮದ ಮದುವೆ. ಇಲ್ಲಿ ಗುರು ಶುಕ್ರ ಒಂದು ಕಡೆಯಲ್ಲಿ ಪರಿವರ್ತನೆ ಉಂಟು. ವೃಷಭದಲ್ಲಿ ಗುರು ಉಂಟು ನೋಡಿ. ಈ ಗುರುವಿಗೂ ಶುಕ್ರನಿಗೂ ಒಂದು ಪರಿವರ್ತನೆ ಉಂಟು, ಗ್ರಹ ಪರಿವರ್ತನೆ ಉಂಟು. ಈ ಪರಿವರ್ತನೆ ಇರುವಾಗ ಇದು ಇರುವುದರಿಂದ ಇಷ್ಟು ಮುಂದೆ ಹೋದದ್ದು, ಇಷ್ಟು ಮುಂದೆ ಹೋದ ನೋಡಿದ ಆಗ್ತದೆ, ಮತ್ತೆ ತಪ್ಪಿ ಹೋಗ್ತದೆ. ಹೌದಲ್ಲ, ಸಂಬಂಧಗಳು ಅನುಕೂಲ ಇಲ್ಲದಿರುವಂತದ್ದು ಜಾಸ್ತಿ ಬರ್ತದೆ. ಅಂದ್ರೆ ಮಕ್ಕಳಿರುವುದು ಬರ್ತದೆ, ಎರಡನೇ ಸಂಬಂಧ ಬರ್ತದೆ, ಹಾಗಿರುವಂತದ್ದು ತುಂಬಾ ಬರ್ತದೆ. ಮತ್ತೆ ಇದು ಅಂತರ್ಜಾತಿ ಬರ್ತದೆ, ಹಾಗಿರುವಂತಹ ಇದರಲ್ಲಿ ಇರ್ತದೆ. ಈ ಸಪ್ತಮದಲ್ಲಿ ಕೇತು ಇರುವ ಕಾರಣ ವಿವಾಹ ವಿಚ್ಛೇದನ ಆದ ಇಂಥದ್ದನ್ನು ಸೂಚಿಸ್ತದೆ. ಈಗ ಮೊದಲು ಆದ್ರೂ ಕೂಡ ವಿಚ್ಛೇದನ ಇದು ಜಾಸ್ತಿ ಇರ್ತದೆ ಅಲ್ಲಿಗೆ, ಯಾಕಂದ್ರೆ ಅಲ್ಲಿ ಕೇತು ಉಂಟು ನೋಡಿ, ವಿವಾಹ ಆಗ್ಲಿಕ್ಕೆ ಅಡೆತಡೆ. ಅದು ನಮ್ಮ ಪೂರ್ವ ಜನ್ಮದ ಸುಕೃತ. ಈಗ ಕನ್ಯಾ ರಾಶಿಯಲ್ಲಿ ಇದರಲ್ಲಿ ಕರ್ಕಾಟಕದಲ್ಲಿ ಶನಿ ಉಂಟು ನೋಡಿ ಅಲ್ವಾ? ಆ ಶನಿ ಲಗ್ನದ 4ನೇ ಭಾವವನ್ನು ಕೂಡ ನೋಡ್ತಾನೆ. ಅಲ್ಲಿ ಸುಖಸ್ಥಾನ, ಅಲ್ಲಿ ಉದಾಸೀನ ಇರ್ತದೆ ಹೆಚ್ಚು. ಮತ್ತೆ ಕರ್ಮಸ್ಥಾನವನ್ನು ನೋಡ್ತಾನೆ. ಮೇಷರಾಶಿಯನ್ನು ಕೂಡ ಶನಿ ದಶಮ ದೃಷ್ಟಿಯಿಂದ ನೋಡ್ತಾನೆ. ಒಂದು ವೇಳೆ ಸಣ್ಣ ಪ್ರಾಯದಲ್ಲಿ ಸಣ್ಣ ವಯಸ್ಸಿನಲ್ಲಿ ಮದುವೆ ಆಗಿದ್ರೂ ಕೂಡ ಅದು ನಿಲ್ಲುವುದಿಲ್ಲ ಮದುವೆ ಅಂತ. ಒಂದ ವಿಚ್ಛೇದನ, ಇಲ್ಲದ್ರೆ ಶನಿಯ ದೃಷ್ಟಿ 10ನೇ ದೃಷ್ಟಿ ಅಂದ್ರೆ ಅದು ತಲೆ ತೆಗೆಯುವಂಥದ್ದು, ತಲೆ ತೆಗೀತದೆ ಅಂತ. ಅದರ ಅರ್ಥ ಆಯ್ತಲ್ಲ ನಿಮಗೆ? ಆದ ಕಾರಣ ಸ್ವಲ್ಪ ವಿವಾಹ ಲೇಟ್ ಆದ್ರೂ ಕೂಡ ಅದು ಒಳ್ಳೇದು ಅಂತ ಹೇಳೋದನ್ನು ಸೂಚಿಸ್ತದೆ 2ನೇ ಹಂತದಲ್ಲಿ ಆಗುವಾಗ. ಈಗ ವಿವಾಹ ಅನುಕೂಲವಾಗಿ ಬರ್ಲಿಕ್ಕೆ ಏನಾದ್ರು ಸಣ್ಣ ಪರಿಹಾರಗಳುಂಟಾ? ಸಣ್ಣ ಪರಿಹಾರ ಅಂತ ಹೇಳಿದ್ರೆ ಇದರಲ್ಲಿ ನೋಡಿ, ಲಗ್ನದಲ್ಲಿ ಶುಕ್ರ ರಾಹು ಉಂಟು, ಸಪ್ತಮ ಸ್ಥಾನದಲ್ಲಿ ಕೇತು ಚಂದ್ರ ಉಂಟು. ಇದು ಮೇಷರಾಶಿ ಆದ ಕಾರಣ ಈ ಒಂದು ಗಣಪತಿಗೆ, ದುರ್ಗೆಗೆ ಸಂಬಂಧಪಟ್ಟಂತ ಇದನ್ನು ಸೇವೆಯನ್ನು ಮಾಡಬೇಕು ನೀವು. ಒಂದು ಸುಬ್ರಹ್ಮಣ್ಯನಿಗೆ ಒಂದು ದೀಪ ಕೊಡುವುದಾ, ಒಂದು ಪ್ರಾರ್ಥನೆ ಮಾಡುವುದರಿಂದ ನಿಮಗೊಂದು ಅನುಕೂಲ ಆಗ್ತದೆ. ಸರಿ ಸರಿ ಸರಿ. ಈಗ ಸುಬ್ರಹ್ಮಣ್ಯನ ದೃಷ್ಟಿ, ಕುಜನ ದೃಷ್ಟಿ ಈ ಕುಜನ ಮೇಲೆ ಮತ್ತೆ ಶುಕ್ರನ ಮೇಲೆ. ಇಲ್ಲಿ ವಿವಾಹದಲ್ಲಿ ಗುರುವಿನದ್ದು, ಗುರುಗ್ರಹದ ದೃಷ್ಟಿ ಅನುಕೂಲತೆ ಇಲ್ಲ. ಗುರುದಶೆನೇ ನಡೆಯುವುದು. ಗುರುದಶೆಯಲ್ಲಿ ಗುರುಭುಕ್ತಿ ಡಿಸೆಂಬರ್ 26ವರೆಗೆ, ಗುರುದಶೆ ಗುರುಭುಕ್ತಿ 2026 ಡಿಸೆಂಬರ್. ಹೌದು, ಡಿಸೆಂಬರ್ ತನಕ ಉಂಟು. 26 ಡಿಸೆಂಬರ್. ಗುರು ಅಷ್ಟಮದಲ್ಲಿ ಕೂತಿದ್ದಾನೆ. ಅಷ್ಟಮದ ಗುರು ಈ ವಿವಾಹ ಇದಕ್ಕೆಲ್ಲ ಅಡ್ಡಿಯೂ ಮಾಡ್ತಾನೆ. ಆದ್ರೆ ಈ ಗುರು ಶುಕ್ರ ಒಂದು ಪರಿವರ್ತನೆ ಇರುವ ಕಾರಣ ಮದುವೆ ಆಗುವಂತ ಅವಕಾಶ ಉಂಟು. ಮತ್ತೆ ಯಾರಿಗೆ ಜಾತಕದಲ್ಲಿ 6, 10, 6, 7, 10 ಇದರಲ್ಲಿ ಶುಕ್ರ ಇದ್ರೆ ವಿವಾಹದಿಂದ ಸುಖ ಇಲ್ಲ ಅಂತಲೂ ಉಂಟು. ಆ ಲಗ್ನಾಧಿಪತಿ ಆಗಿದ್ರು ಕೂಡ ಇಲ್ಲಿ ಲಗ್ನಾಧಿಪತಿ ಅಂತೇಳಿ ನಾವು ಗುರುವನ್ನು ತಗೊಳ್ಳೋದು. ಗುರು ಆ ಮನೆಯಲ್ಲಿ ಶತ್ರುಭಾವನಾಗಿದ್ದಾನೆ. ತುಲಾ ಲಗ್ನಕ್ಕೆ ಗುರು ಶತ್ರು, ತೃತೀಯಾಧಿಪತಿ ಮತ್ತೆ ಷಷ್ಠಾಧಿಪತಿ. ಅವ ಕೂತದ್ದು ಶತ್ರುವಿನದ್ದೇ ಮನೆಯಲ್ಲಿ ಅಷ್ಟಮ ಭಾವದಲ್ಲಿ. ಅವಾಗ ಹೆಣ್ಣು ಕೂಡ ಒಪ್ಪುವುದು ಕಡಿಮೆ ಅಂತ. ಆವಾಗ ನೀವು ಈ ನಿಯಮವನ್ನು, ಯಾವುದು ಈ ಸಂಖ್ಯಾ ಜ್ಯೋತಿರ್ವಿಜ್ಞಾನದ ಈ ನಿಯಮ ಉಂಟಲ್ಲ, 2, 10, 2, 11, 20, 29
ಇಲ್ಲದ್ರೆ 6, 15, 24 ಮತ್ತು 1, 10, 19, 28 ಈ ತಾರೀಕಿನ ಹುಡುಗಿಯರನ್ನು ಮ್ಯಾಚ್ ಮಾಡಿದರೆ ಅವರೊಳಗೆ ಹೊಂದಾಣಿಕೆ ಜಾಸ್ತಿ ಇರ್ತದೆ. ಸರಿ. ಅದೇ ನೀವು ಹಾಂ ಕೆಲವು ಇದಾದರೆ ಉಲ್ಟಾಗ್ತದೆ. ಹಾಂ 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 ಓಕೆ. ಹಾಂ 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 15, 11, 83 ಅಂತೇಳಿ ಒಂದು ಬಂದಿದೆ ಈಗ. ಅದೇ ಆಗ್ಬೋದು ಡೇಟ್ ಆಫ್ ಬರ್ತು. 15 ಒಳ್ಳೆ ಇದಲ್ವ, ಅದು 6 ಸಂಖ್ಯೆಯಲ್ಲಿ ಬರ್ತದೆ ನೋಡಿ. 15, 11, 83 ಒಂದು ಬಂದಿದೆ. 83 ಹೌದು 11, 21, 3 ಸಂಖ್ಯೆ. 3, 2, 5, 5, 5, 5, 5, 1. ಅದು ಸುರುವಿನ ಸಂಬಂಧದ ಒಂದು ಇದು ಬಂದಿದೆ. 15 ತಾರೀಕು ಇದಕ್ಕೆ ಮ್ಯಾಚ್ ಆಗ್ತದೆ. 15, 11, 83 ಅಂತೇಳಿ ಬಂದಿದೆ. ಹಾಗಾಗಿ ಅದೆಂತ ಹೇಗೆ ಇದು ಮಾತುಕತೆಯಲ್ಲಿ ಅನುಕೂಲ ಉಂಟು. ಸುರುವಿನ ಸಂಬಂಧ ಅಂತ ಹೇಳಿದ್ದಾರೆ. ಇದು ದೂರದಿಂದ. ಇನ್ನೊಂದು ಉಂಟ ಬಂದದ್ದು, ಇದು ಒಂದೇ ಬಂದದ್ದು ಈಗ. ಮತ್ತೊಂದು ಇದರ ಜನ್ಮರಾಶಿ ಯಾವುದು ಉಂಟು ಅದರಲ್ಲಿ? ಅದು ಯಾವುದು ಗಂಟೆ ಇಲ್ಲ ಇದರಲ್ಲಿ. ಮೀನರಾಶಿ ಅಂತ ಉಂಟು. ಮೀನರಾಶಿ. ಹೌದು, ಉತ್ತರ ಭದ್ರ. ಇದು ಮೀನರಾಶಿ ಅಂತ ಕಾಣ್ತಾ ಉಂಟು. ಉತ್ತರ ಭದ್ರ ನಕ್ಷತ್ರ. 3, 4 ರಾಶಿಯ ವಿಷಯದಲ್ಲಿ ತೊಂದರೆ ಇಲ್ಲ. ಅಲ್ಲ, ಇದೀಗ ಅವರ ಈ ಸಂಖ್ಯೆಯಲ್ಲಿ ಆರೋಗ್ಯ ಹೇಗಿರ್ಬೋದು ಹೇಳಿ ಇದರ ಪ್ರಕಾರವಾಗಿ ನಮಗೆ ಅಂತ ಹೇಳಿದರೆ, ಸಣ್ಣ ಪುಟ್ಟದಲ್ಲದೆ ಬೇರೆ ಏನಾದ್ರು ಸಮಸ್ಯೆಗಳಿರ್ಬೋದಾ ಅಂತ ಹೇಳಿದರೆ, ಪ್ರಧಾನವಾಗಿ ನರಕ್ಕೆ ಸಂಬಂಧಪಟ್ಟು ಮಾನಸಿಕವಾಗಿ ಏನಾದ್ರು ಇರ್ಬೋದಾ ಅಂತದ್ದು ಮೇಯ್ನಾಗಿ ಬೇಕಾಗುತ್ತೆ ನಮ್ಮ ಈ ಸಂಖ್ಯಾಶಾಸ್ತ್ರ ಪ್ರಕಾರ. ಸಪ್ತಮದಲ್ಲಿ ಚಂದ್ರಕೇತು ಒಟ್ಟಿಗೆ ಉಂಟು ಈ ಜಾತಕದಲ್ಲಿ ಇರುವವರಿಗೆ. ಯಾವುದು 23 ತಾರೀಕು ಹುಟ್ಟಿದಂಥವರಿಗೆ ಅವರಿಗೆ ಉಂಟು. ಅವಾಗ ಅವರಿಗೆ ಸ್ವಲ್ಪ ಮಾನಸಿಕ ಹೆದರಿಕೆ ಜಾಸ್ತಿ ಉಂಟು. ಯಾರಿಗೆ? ಹುಡುಗನಿಗೆ. ಹುಡುಗನಿಗೆ ಉಂಟು. ಏನಾಗ್ತದೆ ಅಂತ ಹೇಳುವಂತ ಗೊಂದಲ ಹೆಚ್ಚಿರ್ತದೆ. ಹೌದು, ಹೇಗೆ ನಿಭಾಯಿಸುವುದು ಏನಾಗುತ್ತದೆ ಅದುಂಟು. ಈ ಬೇಕು ಬೇಡ ಅಂತ ಹೇಳುವ ಗೊಂದಲ ಉಂಟು, ತುಂಬಾ ಇರ್ತದೆ. ಯಾಕೆಂದ್ರೆ ಚಂದ್ರಕೇತು ಉಂಟು, ಅವರ ಮನಸ್ಸು ಯಾವಾಗಲೂ ಗೊಂದಲದಲ್ಲಿ ಇರ್ತದೆ. ಅದು ಮನಸ್ಸು ಒಂದು ಕಡೆಯಿಂದ ಒಂದು ಕಡೆಗೆ ಆ ಚಂದ್ರ ಪರಿವರ್ತನೆಯಲ್ಲಿ ಅದು ಇರ್ತಿದ್ರೆ ಅದು ತಪ್ಪಿ ಹೋಗ್ತಿತ್ತು, ಒಂದು ಧೈರ್ಯ ಬರ್ತಿತ್ತು. ಮತ್ತೆ ಸಪ್ತಮದ ಚಂದ್ರ ಕುಜನ ಮನೆಯಲ್ಲಿ ಯಾವಾಗ ಇರ್ತಾನ ಅವ ಅಲ್ಲಿ ನೀಚ ಅಂತ ಲೆಕ್ಕ. ನೀಚ ಅಂತ ಹೇಳಿದ್ರೆ ಸ್ವಲ್ಪ ಹೋರಾಟ ಮಾಡೋದು ಕಡಿಮೆ ಅಲ್ಲಿ. ಆವಾಗ ಆ ರೀತಿಯ ಮನಸ್ಸು ಬರ್ತದೆ. ಹೌದು. ಈಗ ಬಂದಿರುವ ಸಂಬಂಧದಲ್ಲಿ ಈಗ ಅವರಿಗೆ ಒಪ್ಪಿಗೆ ಆಗ್ಬೋದಾ? ತುಲಾ ಲಗ್ನದ ಭಾಗ್ಯದಲ್ಲಿ ಗುರು ಇದ್ದಾನೆ. ನೀವು 1 ರಿಂದ 9 ಒಳಗಿನ ಒಂದು 1 ರಿಂದ 9 ಒಳಗಿನ ಒಂದು ಸಂಖ್ಯೆ ಹೇಳಿ. 7. ನೀವೆಂತ ಕೇಳಿದ ವಿಷಯ? ಈಗಿನ ಈ ಸಂಬಂಧ ಹೊಂದಿಕೆ ಆಗಿಕೊಂಡು ಆಗ್ಬೋದಾಳು ಅಂತ ವಿಚಾರ. ವಿವಾಹಕ್ಕೆ ಹುಡುಗಿ ಬಂದದ್ದು ಸಂಬಂಧ ಮಾತಾಡ್ತಾ ಇರುವಂತದ್ದು 7 ಬಂದ ಕಾರಣ ಈಗ ತಿಂಗಳು ಕೂಡ 7 ನೋಡಿ. ಹೌದು. ಸಣ್ಣ ಹೊಂದಾಣಿಕೆ ಬರ್ಬೋದು, ಸಣ್ಣ. ಮತ್ತೆ ಅವರವರು ಮಾತಾಡುವಾಗ ಹೇಗೆ ಅವರಿಬ್ಬರನ್ನು ಎದುರು ಕೂತ್ಕೊಳಿಸಿ ಮಾತಾಡಬೇಕು. ಅವರವರ ಮುಂದಿನ ಹಂತ ಅದನ್ನು ಕೂತ್ಕೊಳಿಸಿ ಮಾತಾಡುವಾಗ ಆ ಹೊಂದಾಣಿಕೆಯಲ್ಲಿ ಅದು ಹೋಗ್ಬೇಕು. ಈಗ 23 ಮತ್ತೆ 15 ನಮ್ಮ ಪ್ರಕಾರ ಒಂದು 80% ಹೊಂದಾಣಿಕೆ ಆಗ್ತದೆ, ಆಗುವ ಸಾಧ್ಯತೆ ಇರ್ತದೆ. ಸರಿ ಸರಿ ಸರಿ. ಮತ್ತೆ 20% ಅವರ ಇದರಲ್ಲಿ ಇರ್ತದೆ. ಸರಿ ಸರಿ ಸರಿ. ಸಂಖ್ಯೆಯಲ್ಲಿ ನಷ್ಟವಾದ ವಸ್ತುವನ್ನು ಹೇಳಲಿಕ್ಕೆ ಆಗ್ತದಾ? ನಷ್ಟವಾದ ವಸ್ತುಗಳನ್ನು ಹೇಳಲಿಕ್ಕೆ ಆಗ್ತದೆ. ಬೇರೆ ಇದರಿಂದ ಏನೆಲ್ಲ ಉಪಯೋಗ ಆಗ್ತದೆ ಸಂಖ್ಯಾಶಾಸ್ತ್ರದಲ್ಲಿ? ಮೊದಲನೇದಾಗಿ ಅವನನ್ನು ಏನು ಅಂತ ತಿಳ್ಕೊಳ್ಬಹುದು.
ಸುಲಭದಲ್ಲಿ ಅವನ ಗುಣ ಎಂಥದ್ದು, ಹಾಂ ಆ ಗುಣದ ಪ್ರಕಾರ ಅವನು ನಡ್ಕೊಂಡು ಹೋದರೆ ಅವನಿಗೆ ಜೀವನದಲ್ಲಿ ಸೋಲು ಕೂಡ ಬರೋದು ಕಮ್ಮಿ. ಹಾಂ ಹಾಂ ಮತ್ತು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ಇದು ಮಾಡಿ ಹೊಸ ಹೊಸ ಮುಹೂರ್ತಗಳನ್ನೆಲ್ಲ ಮಾಡಿ ಕೊಡ್ತಾ ಇದ್ದಾರೆ ಈಗ. ಅದು ಎಲ್ಲರಿಗೂ ಹೊಂದಾಣಿಕೆ ಆಗುವುದಿಲ್ಲ. ಇದರಲ್ಲಿ ಮುಖ್ಯವಾಗಿ ಅಂತಂದರೆ ಅವನು ಮದುವೆ ಆದ ದಿನ ಪ್ರಧಾನ ಆಗಿರ್ತದೆ. ಇದೇ ಈಗ ನೀವು ಹೇಳಿದ ಇದು ಎಲ್ಲಿಯಾದರೂ 7, 8, 4, 9 ಈ ತಾರೀಕು ಈ ಸಂಖ್ಯೆಗಳು ಬರುವಂಥ ಮುಹೂರ್ತಗಳು ಬಂದರೆ ಈ ಮದುವೆ ನಡೆದ್ರೂ ಪ್ರಯೋಜನ ಇಲ್ಲ ಅಂತ, ಅವರೊಳಗೆ ಘರ್ಷಣೆಗಳು ಸುಧಾ ಆಗ್ತದೆ. ಅದಕ್ಕೆ ಒಂದು ಕಾಂಬಿನೇಷನ್ ಉಂಟು, 1, 1, 3, 1, 6. ಅದು ವರ್ಷದಲ್ಲಿ 3 ಅಥವಾ 4 ಸಲ ಬರ್ತದೆ ಈ ಮುಹೂರ್ತಗಳು. ಈಗ ಹೇಗೆ 3 ವಜ್ರ ಮುಹೂರ್ತಗಳು ಅಂತ ಜ್ಯೋತಿಷ್ಯದಲ್ಲಿ ಉಂಟಲ್ಲ, ಯುಗಾದಿ, ವಿಜಯದಶಮಿ, ದೀಪಾವಳಿ, ಪಾಡ್ಯ, ಅಕ್ಷಯ ತದಿಗೆ, ಅದೇ ರೀತಿಯ ಮುಹೂರ್ತಗಳಿದು. ಆವಾಗ ನೀವು ಇದರಲ್ಲಿ ಮಾಡಿದರೆ ಎಂಥ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಸುಲಭದಲ್ಲಿ ನಿಲ್ಲಿಸಿ ಸರಿ ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಈಗ ಉಳಿದ ಮುಹೂರ್ತಗಳು ಅದಷ್ಟೇ, ಅದರ ಪ್ರಭಾವ ಅದನ್ನು ಹೇಳಲಿಕ್ಕಿಲ್ಲ. ಆ ರೀತಿ ಬಂದರೆ ಅದು ನಡೆಸಿಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಂತ. ಒಂದು ಏನಾದರೂ ಭಿನ್ನಾಭಿಪ್ರಾಯ ಬಂದರೆ, ಈಗ ಇಂಥ ಇದಿರುವಾಗ ಭಿನ್ನಾಭಿಪ್ರಾಯ ಬರುವುದು ಸಹಜ. ಸಪ್ತಮ ಸ್ಥಾನದಲ್ಲಿ ಕೇತು ಉಂಟು, ರಾಹು ಉಂಟು, ಹಾಗಾದ್ರೆ ಭಿನ್ನಾಭಿಪ್ರಾಯಗಳು ಸಹಜವೇ. ಈ ಸಂಖ್ಯಾಶಾಸ್ತ್ರ ಅಲ್ಲದೆ ನೀವು ಬೇರೆ ಯಾವುದರಲ್ಲಿ, ಈಗ ಸ್ವರದಲ್ಲಿ ಅಥವಾ ಬೇರೆ ಯಾವುದರಲ್ಲಿ ಯಾರು ಭವಿಷ್ಯ ಹೇಳುವಂಥದ್ದು ಇದೆಯಾ? ಹೆಸರು ಮತ್ತೆ ಅವರ ಹೆಸರಿನ ಮೇಲೆ. ಹೆಸರಿನ ಮೇಲೆ ಈ ಹೆಸರು ಕೂಡ ಅದಕ್ಕೆ ಕಾರಣ ಆಗಿರ್ತದೆ. ಒಬ್ಬ ವ್ಯಕ್ತಿಗೆ ಸರಿಯಾದ ಹೆಸರು, ಆ ಜೀವಾತ್ಮಕ್ಕೆ ಸಂಬಂಧಪಟ್ಟ ಹೆಸರು ಸರಿಯಾದ್ರೆ ಅವನು ಉನ್ನತಿಗೂ ಹೋಗ್ತಾನೆ. ಅದೆಲ್ಲ ಹೆಸರು ಚೇಂಜ್ ಆಗಿದ್ರೆ, ಈಗ ಕೆಲವರು ರಾಶಿ ಅಕ್ಷರಗಳನ್ನು ನೋಡಿಕೊಂಡು ಹೆಸರಿಟ್ಟು, ಅದು ಎಲ್ಲ ವ್ಯಕ್ತಿಗಳು ಅದು ಹೆಸರು ಸರಿಯಾಗಿರುವುದಿಲ್ಲ, ಹೊಂದಾಣಿಕೆ ಆಗಿರುವುದಿಲ್ಲ. ಆಗ ಅವರ ಆ ಹೆಸರು ಕೂಡ ಅವರನ್ನು, ಈಗ ಒಬ್ಬ ವ್ಯಕ್ತಿ ಹೆಸರು ಮಾಡುದು ಹೆಸರೇ ಅಲ್ವಾ, ಅದಕ್ಕೆ ಅವನಿಗೆ ಹೆಸರೇ ಕಾರಣ ಆಗಿರ್ತದೆ. ಇಂಥ ವ್ಯಕ್ತಿಯಿಂದ ಈ ಶರೀರವನ್ನು ಹೆಸರಿಂದ ಗುರುತಿಸುವುದು, ಅವಾಗ ಹೆಸರು ಅವನಿಗೆ ಪ್ರಧಾನ ಆಗಿರುತ್ತದೆ. ಅದು ಈಗ ಸಣ್ಣ ಮಕ್ಕಳಿಗೆ ಆದರೆ ಆ ನಕ್ಷತ್ರಕ್ಕೆ ಇದಕ್ಕೆ ಹೊಂದಿಕೊಂಡು ಅದನ್ನು ಮಾಡಿಕೊಳ್ಳಿಕ್ಕೆ ಆಗ್ತದೆ. ಈಗ ದೊಡ್ಡವರಿಗೆ ಒಂದು ಅದನ್ನು ಚೇಂಜ್ ಮಾಡಬೇಕು ಅಂತಾದರೆ ಅದು ಕೆಲವು ಸಂದರ್ಭದಲ್ಲಿ ಸುಲಭವೂ ಇರ್ತದೆ. ಈ 10 ಜನಕ್ಕೆ ಪರಿಚಯವಾದರೆ ಒಬ್ಬ ಸಹ ಅದೇ ಇದರಲ್ಲಿ ಕರೀತಾರೆ ನೋಡಿ. ಈ ಒಬ್ಬ ವ್ಯಕ್ತಿಗೆ ಕರೆಯುವಂಥ ಹೆಸರು ಅವನಿಗೆ ಒಂದು ಕವಚ ಆಗಿರ್ತದೆ. ಕೆಲವೊಂದು ಸಂದರ್ಭದಲ್ಲಿ ಅದು ಅದೇ ಭೇದಿಸಲ್ಪಟ್ರೆ ಆ ವ್ಯಕ್ತಿ ಅಧೋಗತಿ ಕೂಡ ಬರ್ತದಲ್ಲ. ಅದಕ್ಕೆ ಈ ಹೆಸರು ಕೂಡ ಒಂದು ವ್ಯಕ್ತಿಗೆ ಮುಖ್ಯ ಅಂತ. ಇಲ್ಲ, ಕೆಲವರಿಗೆ ಗೊತ್ತಿರುವುದಿಲ್ಲ, ಜಾತಕ ಇರುವುದಿಲ್ಲ, ಅಂತವರಿಗೆ ಆದರೆ ಹೇಗೆ ಪರಿಹಾರಗಳು ಹೇಳುವುದು? ಅವರ ಭವಿಷ್ಯವನ್ನು ಹೇಗೆ ಹೇಳೋದು, ಅವರಿಗೆ ಇರುವಂತಹ ಸಮಸ್ಯೆಗಳನ್ನು ಹೇಳಲಿಕ್ಕೆ ಯಾವ ಇದರಲ್ಲಿ ವಿಧಾನದಲ್ಲಿ ಹೇಳ್ಬೋದು ನಿಮ್ಮ ಲೆಕ್ಕದಲ್ಲಿ? ಅವರ ಹೆಸರು, ಆ ಹೆಸರಿಗೆ ಒಂದು ಆರಂಭದ ಅಕ್ಷರ ಇರ್ತದೆ. ಆ ಅಕ್ಷರದಲ್ಲಿ ಸಂಖ್ಯೆಯನ್ನು ನೋಡಿಕೊಂಡು ಸಂಖ್ಯೆ ನೋಡಿಕೊಂಡು ಆ ಹೆಸರು ನೋಡಿಕೊಂಡು ಆ ಹೆಸರು ಏನು ಕೆಲಸ ಮಾಡ್ತದೆ ಅಂತ, ಮತ್ತೆ ಅದು ಯಾವ ನಕ್ಷತ್ರಕ್ಕೆ ಹೊಂದಿಕೊಂಡು, ಈಗ ಜ್ಯೋತಿಷ್ಯರಲ್ಲಿ ನಾವು ಹೇಗೆ ಜಾತಕ ಇದು ಮಾಡಿ ಕೊಡ್ತೇವೆ ಅದೇ ರೀತಿ. ಮತ್ತೆ ಅವನು ಬಂದು ಕೇಳಿದ ದಿನ, ಕೇಳಿದ ಸಂಖ್ಯೆ, ಆಗ ಅವನ ಜನ್ಮ ನಕ್ಷತ್ರದಾಗಿರ್ತದೆ. ಇಲ್ಲಾಂದ್ರೆ ಅವನು ಹುಟ್ಟಿದ ತಾರೀಕು, ಇದೆರಡರಲ್ಲಿ ಒಂದು ಅವನು ಕೇಳುವ ಸಂದರ್ಭದಲ್ಲಿ ಆಗಿಯೇ ಆಗಿರ್ತದೆ. ಅದು 100% ಸಿದ್ಧ ಆಗಿರ್ತದೆ. ಅದು ಬೆಳಕಿನಲ್ಲಿ ನಾವು ನೋಡಿದ ಹಾಗೆ ಅದು ಎರಡರಲ್ಲಿ ಒಂದು ಅವನಿಗೆ ಆ ಸಂದರ್ಭಕ್ಕೆ ಒದಗಿ ಬಂದೇ ಬರ್ತದೆ. ಈಗ ನೋಡಿ, ನೀವು ಒಂದು ಜಾತಕ ಬಂದದ್ರಲ್ಲಿ ಹೇಳಿದ್ರಿ ಮೀನರಾಶಿ, ಹೌದು, ಉತ್ತರಾಭಾದ್ರ ನಕ್ಷತ್ರ ಅಂತ. ಈಗ ಉತ್ತರಾಭಾದ್ರ, ರೇವತಿ ಎರಡು ಹತ್ತಿರದ ನಕ್ಷತ್ರಗಳು. ಹೌದು, ಆ ಒಂದು ವ್ಯಕ್ತಿಯ ಇದು ಅಲ್ಲಿ ಬಂದೇ ಬರ್ತದೆ. ಹಾಗಾದ್ರೆ ಈಗ ಇವರ ಹೆಸರಿನ, ಈಗ ನೀವು ವಿಚಾರ ಹೇಳಿದ್ರಿ, ಇದರಲ್ಲಿ ಒಂದು ಬಂದ ಹುಡುಗಿ ಹೆಸರು ಉಂಟು, ಹೇಳ್ತೇನೆ. ಅದರ ಕಾಂಬಿನೇಷನ್, ಅದರ ಅನುಕೂಲಗಳು ನಾವು ಹೇಗೆ ಕಾಣ್ತದೆ ನೋಡುವ. ಇದರಲ್ಲಿರುವ ಹೆಸರು ಸುಮಾ, ಹೇಳಿ ಹೆಸರು 2 ಅಕ್ಷರ.
ಸುಮ ಅಂತ ಹೆಸರು. ಹೌದು. ಸುಮ ಅಂತ ಹೇಳುವಾಗ ಹಾಂ. ಇದು ಹ್ಮ್. ಸ ಅಕ್ಷರ ಬರುವಾಗ ಅದು ನಾವು ಕಟಪಯ ಸೂತ್ರದಲ್ಲಿ ರಾಹುವಿನ ಅಕ್ಷರಕ್ಕೆ ತಗೊಳ್ತೇವೆ. ಹ್ಮ್ 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 ಅವಾಗ ಅದನ್ನು ಕುಂಭರಾಶಿಯನ್ನು ಹ್ಮ್ ನೋಡ್ಬೋದು ಈ ಹೆಸರಿನಲ್ಲಿ. ಹೌದು. ಅದೇ ಕುಂಭ ಅಂದ್ರೆ ಈ ಅಲ್ಲ, ಅದೇ ಹುಡುಗನ ಹೆಸರು ಸತ್ಯ ಗಣಪತಿ, ಸಾನೇ ಬರ್ತದೆ. ಅದು ಕೂಡ ಸಹ ಬರ್ತದೆ. ಆಗ ಅಲ್ಲಿ ಎಂತ ಅಂದ್ರೆ ಒಂದು ಸ್ಥಾನಮಾನದ ವಿಷಯದಲ್ಲಿ ಈ ಕುಂಭರಾಶಿ ಅಂತ ಹೇಳುವ ಒಂದು ಸ್ಥಾನಮಾನವನ್ನು ನೋಡುವಂತ ಹೌದು ಜಾಗೆ. ಹೌದು ಹೌದು. ಹ್ಮ್ ಕಾಲಪುರುಷನ ಇದರಲ್ಲಿ 11ನೇ ಮನೆ. ಹ್ಮ್ ಹ್ಮ್ ಈ ಒಂದು ಜಾತಕಕ್ಕೆ ತುಲಾ ಲಗ್ನದಲ್ಲಿ ಹುಟ್ಟಿದಕ್ಕೆ ಅದು ಪಂಚಮ ಸ್ಥಾನ. ಆಗ ಒಂದು ಎರಡು ಒಂದೇ ಆಗುವಾಗ ಒಂದು ಹೊಂದಾಣಿಕೆ ಒಂದು ಹೆಸರಿನಲ್ಲಿ ಇರ್ತದೆ. 60ರಿಂದ 75% ಹಾಂ ಹಾಂ ಹಾಂ. ಹೊಂದಾಣಿಕೆ ಹೆಸರಿನಲ್ಲಿ ಉಂಟು. ಸರಿ ಸರಿ ಸರಿ. ಮತ್ತೆ ನೋಡಿ ಹೆಸರು ಸತ್ಯ ಗಣಪತಿ ಅಂತ ಉಂಟು. ಹೌದು. ಈ ಗಣಪತಿಗೆ ನಿಜವಾಗಿ ವಿವಾಹವನ್ನು ಮುಂದೂಡಲ್ಪಡ್ತದಂತೆ. ಹೌದು. ನಾಳೆ 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 ಅಂತ ಹೇಳಿ ವಿಚಾರ ಉಂಟು. ಹೌದು. ಈಗ ಕೆಲವರು ಸತ್ಯ ಅಂತ ಕರಿಬಹುದು, ಹೌದು. ಕೆಲವರು ಗಣಪತಿ ಅಂತ ಕರಿಬಹುದು. ಹೌದು. 90 ಜನನು ಸತ್ಯ ಅಂತ ಹೇಳುದು, ಒಂದು 10 ಜನ ಗಣಪತಿ ಹೇಳ್ತಾರೆ, ಕರೀತಾರೆ. ಆಗ ಇದು ಸ್ವಲ್ಪ ಸ್ವಲ್ಪ ಮುಂದೆ ಮುಂದೆ ದೂಡ್ತಾ ಇದು ಕೂಡ ಹೋಗಿರ್ತದೆ ಅಂತ ಮುಂದೆ. ಮತ್ತೆ ತುಲಾ ಲಗ್ನ ಅಂದ್ರೆ ಅದು ಸಪ್ತಮ ಕಾಲಪುರುಷನ ಸಪ್ತಮ ರಾಶಿ. ಅಲ್ಲಿ ವಿವಾಹದ್ದೇ ಚಿಂತನೆ, ವಿವಾಹದ್ದೇ ಹೌದು. ಅಲ್ಲಿ ಸಮಸ್ಯೆ ಇರುವುದು. ಯಾವ ಜನ್ಮ ಲಗ್ನದಲ್ಲಿ ಹುಟ್ಟಿದ್ದಾನ ಅದೇ ಅವನಿಗೆ ಸಮಸ್ಯೆಯೂ ಆಗಿರ್ತದೆ. ಸರಿ. ಮತ್ತೆ ರಾಶಿಯಿಂದಲೂ ನೋಡುವಾಗ ರಾಶಿಯಿಂದ ಅದು ಸಮಸಪ್ತಕ ಆಗಿರ್ತದಲ್ಲ, ಲಗ್ನವು ರಾಶಿಯು. ಸರಿ. ಮತ್ತೆ ಸರ್ ಇದು ಹೀಗೆ ಬರ್ತದಲ್ಲ ಈ ರಾಶಿಗಳು ಸಮಸ್ಯೆಗಳು, ಇದು ಅವರ ಜನ್ಮಾಂತರದ ಸಂಗತಿಯಲ್ಲಿ ಬರುವುದಾ ಅಲ್ಲ ಅವರೇ ಮಾಡಿಕೊಂಡು ಸಂಗತಿ ಅಂತ ಹೇಗೆ ಅಂತ? ಅದು ಹುಟ್ಟಿದ ಆಗಲೇ ಅದು ತೀರ್ಮಾನ ಆಗಿರ್ತದೆ. ಹೌದು, ಆಗ್ಬೇಕಿದ್ರೆ ಏನೋ ಪೂರ್ವ ಜನ್ಮದ ಅಥವಾ ಅದು ಪೂರ್ವಜನ್ಮದ್ದೇ. ಈಗ ಒಂದು ಜನ್ಮ ಅವನು ಹುಟ್ಟಬೇಕಾದ್ರೆ ಏನಾದರೂ ಒಂದು ಕಾರಣ ಇರ್ತದೆ. ಆ ಕಾರಣದ ಆಧಾರದಲ್ಲಿ ಅವನು ಹುಟ್ಟುತ್ತಾನೆ. ನಮಗೆ ಈಗ ಬುದ್ಧಿ ಅಂತ ಉಂಟಲ್ಲ, ನಾವು ಯಾವುದರಿಂದ ಏನು ಮಾಡಿ ಇದನ್ನು ಜೀವನವನ್ನು ಸಾಗಿಸ್ಬೋದು ಅಂತ ಆ ಒಂದು ಸಣ್ಣ ವಿಷಯವನ್ನು ನಾವು ತಿಳ್ಕೊಂಡು ಮುಂದೆ ಹೋದರೆ ಇದರಲ್ಲಿ ಸುಲಭವಾಗಿ ನಾವು ಇದು ಮಾಡ್ಕೊಂಡು ಹೋಗ್ಬೋದು. ಈಗ ಒಂದು ನೈಜ ಒಂದು ಬಂದರ್ ಇರ್ತದೆ, ಅದು ನೈಜ ಬಂದರ್, ಅದು ಎಲ್ಲ ವಾಹನಗಳನ್ನು ನಿಲ್ಲಿಕ್ಕೆ ಆಗ್ತದೆ. ಈಗ ನಾವೊಂದು ಬಂದರನ್ನು ಕ್ರಿಯೇಟ್ ಮಾಡಬೇಕಲ್ಲ, ಇನ್ನೊಂದಿಗೆ ನಮಗೆ ಬಂದರು ಇಲ್ಲದಿದ್ದ ಜಾಗೆಯಲ್ಲಿ ನಾವು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಮಾಡಿ ಅದನ್ನು ಸ್ವಲ್ಪ ಅಗೆದು ಒಂದು ಹಡಗ ಒಂದು ದೋಣಿಯ ಅದು ಬಂದು ನಿಲ್ಲಲಿಕ್ಕೆ ವ್ಯವಸ್ಥೆ ಮಾಡಬೇಕಲ್ಲ. ವ್ಯವಸ್ಥೆ ಮಾಡಿದ ಹಾಗೆ ಇದು ನಾವು ಇದನ್ನು ತಿಳ್ಕೊಳ್ಳೋದು ಅಂತ ಹೇಳಿದರೆ ಕೆಲವರಿಗೆ ಯೋಗ ತನ್ನಷ್ಟೇ ಕೂಡಿ ಬಂದಿರ್ತದೆ. ನಮ್ಮನ್ನು ನಾವು ತಿಳ್ಕೊಂಡ್ರೆ ಸುಗಮ ಆಗ್ತದೆ. ನಮ್ಮನ್ನು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು. ನಾವು ಬೇರೆಯವರನ್ನು ತಿಳ್ಕೊಳ್ಳೋದ್ರಲ್ಲಿ ನಮ್ಮ ಅರ್ಧ ಜೀವನವನ್ನು ತೆಗೆದಿರ್ತೇವೆ. ಮತ್ತೆ 10, 15, 50 ಕಡೆಯಲ್ಲಿ ಕೇಳಿ ಕೇಳಿ ಒಬ್ಬೊಬ್ಬ ಒಂದೊಂದು ರೀತಿ. ಅಂದರೆ ಈ ಏನು 150 ಕೋಟಿ ಜನ ಭಾರತದಲ್ಲಿ ಇದ್ದಾರೆ ಅಂತೇಳಿ ಒಬ್ಬೊಬ್ಬನಿಗೂ ಈ ಜ್ಯೋತಿಷ್ಯದಲ್ಲಿ ಅಭ್ಯಾಸ ಮಾಡಿದರೆ ಅವನಿಗೆ ಒಂದೊಂದು ರೀತಿಯ ಆಲೋಚನೆಗಳು ಬರ್ತದೆ. ಒಬ್ಬೊಬ್ಬನಿಗೆ ಒಂದೊಂದು ಅವನವನ ಇದು ಪ್ರತಿಯೊಬ್ಬ ವ್ಯಕ್ತಿಯ ಇದು ಬೇರೆ ಇರ್ತದಲ್ವ. ಅದೇ ರೀತಿ ಒಬ್ಬೊಬ್ಬನಿಗೆ ಒಂದೊಂದು ರೀತಿಯ ಆಲೋಚನೆಗಳು ಬರ್ತದೆ. ಕೆಲವರು ಪುಸ್ತಕವನ್ನು ಓದಿರ್ತಾರೆ ಜ್ಯೋತಿಷದ ಅಭ್ಯಾಸ, ಆದರೆ ಅವರಿಗೆ ಅದರ ಮೂಲ ಅನುಭವ ಏನು ಅಂತ ಹೇಳುವಂಥದ್ದು ಗೊತ್ತಾಗಿದೆ. ಅವರಿಗೆ ದೋಷ ಹೇಳುವುದು ಮಾತ್ರ ಮನುಷ್ಯನಿಗೆ. ಪರಿಹಾರಗಳು ದೋಷ ಅದೊಂದು 100ಕ್ಕೆ 75% ಜನ ಮಾಡ್ತಾರೆ. ಆ ಪರಿಹಾರ ಮಾಡಿದರೂ ಅವರಿಗೆ ಸಕ್ಸಸ್ ಆಗಿರೋದಿಲ್ಲ. ಆಗ ನೋಡಿ ಇಂಥ ಸಮಸ್ಯೆಗಳಲ್ಲಿ ಇರ್ತದೆ ಅಂತ. ಆವಾಗ ಈ ಸಂಖ್ಯಾ ಜ್ಯೋತಿ ವಿಜ್ಞಾನ ಅವರಿಗೆ ಅನುಕೂಲ ಆಗ್ತದೆ. ಇಂಥದಾರಿಗೆ ಇಂಥದ್ದೇ ಪ್ರಧಾನವಾಗಿ ಅವರವರಿಗೆ ಇದು ಪರಿವರ್ತನೆಗೆ ಅನುಕೂಲ ಆಗ್ತದೆ. ಆಗ ಅಲ್ಲಿ ಹೊಂದಾಣಿಕೆ ಬರ್ತದೆ. ಲಾಸ್ಟಿಗೆ ನಾವು ಹಾಕ್ತದೆ ಪರಿವರ್ತನೆಗೆ ಇದು ತುಂಬ ಅನುಕೂಲಕರಾಗಿ. ಈಗ ನಾವು ಯಾವುದೇ ಒಂದಾದರೂ ಅದರಿಂದ ಏನು ಫಲ ಅಂತ ಹೇಳಿ ಕೇಳುವಾಗ ಇದರಿಂದ ಇದು ಅವರವರಿಗೆ ಬದಲಾವಣೆಗೆ ಅದೊಂದು. ಈಗ ನಾರಾಯಣನಿಗೆ ಲಕ್ಷ್ಮಿ, ಈಗ 23 ತಾರೀಕು ಹುಟ್ಟಿದವ ವಿಷ್ಣು ನಾರಾಯಣ ಅಂತ ಆಗುವಾಗ 15, 6, 24 ಈ ತಾರೀಕಿನಲ್ಲಿ ಹುಟ್ಟಿದವರು ಲಕ್ಷ್ಮಿಯ ಇದಾಗಿರ್ತದೆ. ಅವಾಗ ಅದು ಒಂದು ಯೋಗವಾಗಿ ಕೂಡ ಪರಿವರ್ತನೆ ಆಗ್ತದೆ ಅವರಿಗೆ. ಸರ್, ಸಂಖ್ಯಾಶಾಸ್ತ್ರದ ಬಗ್ಗೆ ತನ್ನನ್ನು ತಾನು ತಿಳ್ಕೊಂಡು ಸಂಖ್ಯಾಶಾಸ್ತ್ರದ ಮುಖಾಂತರ
ಅವರ ಜೀವನವನ್ನು ಹೇಗೆ ಬೆಳಗಿಸಬಹುದು, ಹಾಗೆ ನಿಮ್ಮಲ್ಲಿ ಎಷ್ಟೋ ಜನ ಬಂದು ಸಂಖ್ಯಾಶಾಸ್ತ್ರವನ್ನು ಕೇಳಿ ಅವರ ಕಷ್ಟಗಳನ್ನು ಪರಿಹರಿಸುವಂಥ ಮಾರ್ಗವನ್ನು ನೀವು ಸೂಚಿಸಿದ್ದೀರಿ. ಅದರಲ್ಲಿ ತುಂಬ ಜನ ಉಪಕಾರ ಕಂಡಿದ್ದಾರೆ ಅಂತ ನಾನು ಹೇಳಿದ್ದು ಕೇಳಿಪಟ್ಟೆವು. ಹಾಗೆ ನಿಮ್ಮನ್ನು ನಾವು ಭೇಟಿಯಾಗಿದ್ದೇವೆ. ನಿಮ್ಮ ಈ ಮಾಹಿತಿಗಳನ್ನು ನಮ್ಮ ಚಾನಲಿಗೆ ನೀವು ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ.